ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು 10 ನಂಬರ್ದು 0.75 ಕ್ರೋಶೆ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ದಾರಾನ ಮೊದಲು ಬಟ್ಟೆಗೆ ಈ ಥರ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ 4 ಚೈನ್ ಹಾಕೋಬೇಕು. ನೋಡಿ 2 3 4 ಚೈನ್ ಆದಮೇಲೆ ಅದನ್ನ ಸ್ಟ್ರೇಟಾಗಿ ಬಟ್ಟೆಗೆ ಹಿಡ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಷ್ಟಕ್ಕೆ ಲಾಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಸಿಂಗಲ್ ಕ್ರೋಶೆಯಿಂದನೇ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನಾನಿಲ್ಲಿ ಒಂದು ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು ಚೈನಿಂದ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು ಈ ಥರ ದಾರನ ಈ ಥರ ತಗೊಂಡು ಒಂದು ದಾರ ತಗೊಂಡು 2 ದಾರ ಆಚೆ ತೆಗಿಬೇಕು. ಒಂದು ದಾರ ತಗೊಂಡು ಮತ್ತೆ 2 ದಾರ ಆಚೆ ತೆಗಿಬೇಕು. ಹಾಗೆ ಮತ್ತೆ 1ರಿಂದ 2 ತೆಗಿಬೇಕು. ಸೊ ಒಂದೇ ದಾರ ನೀಡಲ್ ಮೇಲೆ ಒಂದೇ ಹೊಳೆಯೋವರೆಗೂ ಇದೇ ಥರ ಮಾಡಬೇಕು. ಸೊ ಇದಾದಮೇಲೆ ನಾನೀಗ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕೊಂಡಾದ್ಮೇಲೆ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈಗ ಟ್ರಿಪಲ್ ಕ್ರೋಶೆ ಹಾಕಿದ್ರಲ್ಲ ಅದ್ರ ಮೇಲೇ ಒಂದು ಸಲ ಡಬಲ್ ಕ್ರೋಶೆ ಹಾಕ್ಕೊಂಡೆ. ಈಗ ಇನ್ನೊಂದು ಸಲ ಹಾಕ್ತಾ ಇದ್ದೀನಿ. ನೋಡಿ ಇದೇ ಥರ ಡಬಲ್ ಕ್ರೋಶೆ ಹಾಕೋಬೇಕು. ಒಟ್ಟಿನಲ್ಲಿ 3 ಸಲ ಡಬಲ್ ಕ್ರೋಶೆ ಹಾಕೋಬೇಕು. ಚೈನ್ ಅಲ್ಲದೇ 3 ಸಲ ಡಬಲ್ ಕ್ರೋಶೆ ಹಾಕಬೇಕು. ನಾನು 3ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಡಬಲ್ ಕ್ರೋಶೆ ಹಾಕಬೇಕು. ಡಬಲ್ ಕ್ರೋಶೆ ಆದಮೇಲೆ ಈಗ ನಾನು ನೆಕ್ಸ್ಟ್ ಮತ್ತೆ ಟ್ರಿಪಲ್ ಕ್ರೋಶೆನ ಮೊದಲಿನ ಟ್ರಿಪಲ್ ಕ್ರೋಶೆ ಎಲ್ಲಿಗೆ ಹಾಕಿರ್ತೀರಲ್ಲ ಅದೇ ಪಾಯಿಂಟ್ಗೆ ಹಾಕೋಬೇಕು. ನೋಡಿ ಈ ಥರ ಟ್ರಿಪಲ್ ಕ್ರೋಶೆ ಸೇಮ್ ನೀವು ಮೊದಲಿಗೆ ಹೇಗೆ ಹಾಕಿದ್ರಲ್ಲ ಅದೇ ಥರ ಒಂದು ದಾರ ತಗೊಂಡು 2 ದಾರ ಆಚೆ ತೆಗಿಯೋದು. ಅದೇ ಥರ ನೀಡಲ್ ಮೇಲೆ ಒಂದೇ ದಾರ ಉಳಿಬೇಕು. ಸೊ ಇದಾದಮೇಲೆ ನಾನು ಮತ್ತೆ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಮತ್ತೆ ಆ ಟ್ರಿಪಲ್ ಕ್ರೋಶೆಗೆ 3 ಸಲ ಡಬಲ್ ಕ್ರೋಶೆ ಹಾಕೋತೀನಿ. ಇದು ಒಂದೊಂದು ಚಿಕ್ಕ ಚಿಕ್ಕ ಪೆಟಲ್ ಥರ ಕಾಣಿಸುತ್ತೆ. ಟೋಟಲ್ ಆಗಿ 5 ಸಲ ಇದೇ ಪ್ಯಾಟರ್ನ ಕಂಟಿನ್ಯೂ ಮಾಡಬೇಕು ಅಂತ ಹಾಕ್ತಾ ಇದ್ದೀನಿ. ಸೊ ನೋಡಿ 2ನೇ ಸಲ ಡಬಲ್ ಕ್ರೋಶೆ ಹಾಕಿದೆ. ಈಗ 3ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ 3 ಸಲ ಡಬಲ್ ಕ್ರೋಶೆ ಆಯಿತು. ಇದಾದಮೇಲೆ ಮತ್ತೆ ಒಂದು ಟ್ರಿಪಲ್ ಕ್ರೋಶೆನ ಅದೇ ಪಾಯಿಂಟ್ಗೆ ಹಾಕೋಬೇಕು. ಮೊದಲಿಂದನೂ ಏನು ಹಾಕಿರ್ತೀರಲ್ಲ ಟ್ರಿಪಲ್ ಕ್ರೋಶೆ ಅಲ್ಲಿಗೆ ಹಾಕೋಬೇಕು. ನೋಡಿ ಈಗ ಟ್ರಿಪಲ್ ಕ್ರೋಶೆ ಸೇಮ್ ಎಲ್ಲ 5 ಸಲ ಇದೇ ಥರ ಫಾಲೋ ಮಾಡಬೇಕು ಅಂತ ಹೇಳಿದ್ನಲ್ಲ ಅದೇ ಥರ ಹಾಕಬೇಕು. ಈಗ ನೋಡಿ ಮತ್ತೆ 2 ಚೈನ್ ಹಾಕೋತೀನಿ. 2 ಚೈನ್ ಆದಮೇಲೆ 3 ಸಲ ಡಬಲ್ ಕ್ರೋಶೆ ಹಾಕೋತೀನಿ ಅದೇ ಟ್ರಿಪಲ್ ಕ್ರೋಶೆಗೆ. ಸೊ ಇದೇ ಥರ ಒಂದು 5 ಸಲ ಕಂಟಿನ್ಯೂ ಮಾಡಿ 5 ಪೆಟಲ್ ಬರೋ ಥರ. ಹಾಗೆ ನಾನೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಒಂದು ವ್ಲಾಗ್ ಚಾನಲ್ ಆಶಾಸ್ ಷಣ್ಮುಖ ವ್ಲಾಗ್ಸ್ ಅಂತ. ಸೊ ನೀವಿನ್ನೂ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಲ ಆ ಚಾನಲ್ನ ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋಸ್ ಎಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಹೇಗನ್ನಿಸ್ತು ಅಂತೆಲ್ಲ ಕಮೆಂಟ್ ಮಾಡಿ. ಸೊ ಈ ಚಾನಲ್ ಸಪೋರ್ಟ್ ಮಾಡ್ದಂಗೆ ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಆಮೇಲೆ ನನ್ನ ಚಾನಲಲ್ಲಿ ಇನ್ನೂ ಸುಮಾರು ಕುಚ್ಚು ವೀಡಿಯೋಸ್ ಎಲ್ಲ ಇದೆ. ನೀವೆಲ್ಲ ಡಿಸೈನ್ ನೋಡಿದರೆ ತುಂಬ ಡಿಸೈನ್ಸ್ ಎಲ್ಲ ಕಲ್ತ್ಕೋಬೋದು. ಆಮೇಲೆ ಈ ಡಿಸೈನ್ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸಿದರೆ ನಾನೀಗ ಹಾಕ್ತಿದ್ದಂಗೆ ಜೊತೆಗೇ ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಈಸಿಯಾಗಿ ಹಾಕ್ಬೋದು. ಅಷ್ಟಲ್ಲದೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ತುಂಬ ಸಿಂಪಲ್ ಆಗಿದೆ ಈ ಡಿಸೈನ್, ಬಟ್ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಯಾವುದೇ ಥರದ ಸೀರೆಗೆ ಬೇಕಿದ್ರೂ ನೀವು ಹಾಕ್ಬೋದು. ಕಾಟನ್ ಸೀರೆಗೂ ಹಾಕ್ಬೋದು, ಸಿಲ್ಕ್ ಸೀರೆಗೂ ಹಾಕ್ಬೋದು. ಇದೆಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಒಂಥರ ಡಿಫ್ರೆಂಟ್ ಆಗಿರೋ ಡಿಸೈನ್ ಇದು. ನೋಡಿ ಈಗ 5 ಪೆಟಲ್ಸು ಹಾಕಾಗಿದೆ. ಈಗ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು.
ನೋಡಿ ಒಂಥರ ಫ್ಲವರ್ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಈ ಡಿಸೈನ್. ನೀವು ಕೂಡ ಟ್ರೈ ಮಾಡಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಬಂತಾ ಬರಲಿಲ್ವಾ ಏನಾದರೂ ಕಮೆಂಟ್ ಮಾಡಿ. ಸೊ ಈ ಡಿಸೈನ್ ಆದಮೇಲೆ ನಾನೀಗ ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ಈ ಚೈನ್ ಗ್ಯಾಪಲ್ಲೇ ನಮ್ಮದು ಕುಚ್ಚು ಬರುತ್ತೆ. ಸೊ ನಾನು ಹೇಗೆ ಹಾಕಬೇಕು ಅಂತಿದ್ದೀನಿ ಅಂದರೆ ಒಂದು 4 ಚೈನ್ ಗ್ಯಾಪು, ಆಮೇಲೆ ಇದೇ ಡಿಸೈನ್ ಕಂಟಿನ್ಯೂ ಆಗುತ್ತೆ. ನೋಡಿ ಈಗ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಈ ಥರ ಕಾಣಿಸ್ತಾ ಇದೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.